ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಶಾಸಕ ಅಶೋಕ್ ಪಟ್ಟಣ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ತಾಳ್ಮೆಯಿಂದ ಇದ್ದು ನನ್ನ ತಲೆ ಕೂದಲು ಹೋಗ್ಬಿಟ್ಟಿದೆ. ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ನನಗೆ ಸಂತೋಷ. ಆದ್ರೆ ನಾನು 40 ವರ್ಷದಿಂದ ಕಾಂಗ್ರೆಸ್ಗಾಗಿ ದುಡಿದಿದ್ದೇನೆ. ಅದು ನಿಮಗೆ ಗೊತ್ತಿದೆ. ಬೆಳಗಾವಿಯಲ್ಲಿ 11 ಶಾಸಕರು ಆದ್ರೆ ಕೇವಲ 2 ಸಚಿವ ಸ್ಥಾನ. ನನಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅಂತ ಹೇಳಿ ಅಶೋಕ್ ಪಟ್ಟಣ್ ಮಾತನಾಡಿದ್ದಾರೆ. ಹೈಕಮಾಂಡ್ಗೆ ನಮ್ಮ ಅಸಮಾಧಾನದ ಬಗ್ಗೆ ಹೇಳ್ತೇವೆ. ಬಹಳ ನಿರೀಕ್ಷೆ ಇತ್ತು ಅಶೋಕ್ ಪಟ್ಟಣ್ ಅವರಿಗೆ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ. ಅಶೋಕ್ ಪಟ್ಟಣ್ ಅವರು ಒಟ್ಟಾರೆಯಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಸರ್ಕಾರದ ಮುಖ್ಯ ಸಚೇತಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಗಾಗಿ ದುಡಿದಿರುವ ಅವರು ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ರು. ಹಾಗಾಗಿ ಅವರಿಗೆ ಸ್ಥಾನ ಸಿಗಬಹುದು ಎಂಬ ನಿರೀಕ್ಷೆ ಇತ್ತು. ಆದ್ರೆ ಹುಸಿ ಆಗಿದೆ. ನಮ್ಮ ಜಿಲ್ಲೆಯಿಂದ ಲಕ್ಷ್ಮಣ್ ಸವದಿಗೆ ಮಂತ್ರಿ ಮಾಡಿದ್ದಾರೆ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಒಳ್ಳೇದಾಗ್ತದೆ, ಸ್ಟ್ರೆಂಥನ್ ಆಗ್ತದೆ. ಭಾಳ ಖುಷಿ ಆಯ್ತು ನಮಗೂ. ಅವ್ರು ಬರಲಿ, ನಮ್ಮ ಪಾರ್ಟಿಗೆ ಸೇರಿಕೊಳ್ಳಿ, ನಮ್ಮ ಪಾರ್ಟಿ ಸಂಘಟನೆ ಮಾಡಲಿ, ನಮ್ಮ ಪಕ್ಷ ಬಲಪಡಿಸಲಿ ಅಂತೇಳಿ ನಮಗೂ ಖುಷಿ ಆಯಿತು. ಅವ್ರು ಮಂತ್ರಿ ಮಂಡಲ ಮಾಡೋದ್ರಿಂದ ನಮಗೇನು ಬೇಸರ ಏನಿಲ್ಲ. ಅವ್ರಿಗೆ ಮಾಡಿದಾರಲ್ಲ ಅವ್ರಿಗೂ ಮಾಡಲಿ. ಆದರೆ ನಾವು 40 ವರ್ಷದಿಂದ ನಾವು ಪಕ್ಷದಾಗ ದುಡ್ಕೊಂಡು ನಿಷ್ಠೆಯಿಂದ ಕಾಂಗ್ರೆಸ್ ಇದ್ದು ನಮಗೂ ಮಾಡಬೇಕಾಗಿತ್ತು ಅನ್ನೋದು ನಮ್ಮದು ಒಂದು ಬೇಡಿಕೆ ಇತ್ತು. ಆಮೇಲೆ ಈಗ ನನಗೇನಾಗಿದೆ, 18 ನಮ್ಮ ಬೆಳಗಾಂ ಜಿಲ್ಲೆ 18 MLA ಕ್ಷೇತ್ರ, ಅದರ 11 ಜನ ನಾವು ಕಾಂಗ್ರೆಸ್ನಾಗ ಇದ್ವಿ. ಅಟ್ಲೀಸ್ಟ್ 3 ಜನ ಮಿನಿಸ್ಟರ್ ಮಾಡಬೇಕಾಯಿತು. ಈಗ 2 ಮಾಡಿದ್ದಾರೆ. ಈಗ ನೋಡಿ, ನಿಮಗೆಲ್ಲ ಗೊತ್ತಿದೆ, ಕೊಪ್ಪಳ ಒಳಗೆ ಇರೋದೇ 3 ಜನ, ಕೊಪ್ಪಳ ಜಿಲ್ಲೆಯೊಳಗೆ ಇರೋದೇ 3 ಜನ, 2 ಮಂತ್ರಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯೊಳಗೆ 5 ಜನ ಇದ್ದಾರೆ, 5ರೊಳಗೆ 2 ಮಾಡಿದ್ದಾರೆ. ಆಮೇಲೆ ಕಲಬುರಗಿ ಒಳಗೆ 7 ಜನ MLAಗಳು, ಅಲ್ಲಿ 3 ಜನ ಮಿನಿಸ್ಟರ್ ಮಾಡಿದ್ದಾರೆ. ಹಾಗಾಗಿ ನಾವು 11 ಜನ ಕಾಂಗ್ರೆಸ್ ಇದ್ದರೂ ಕೂಡ 2 ಸಚಿವರು ತನ ಮಾಡಿದ್ದಾರೆ. ಈಗ ನಾವು ನಮ್ಮ ಜಿಲ್ಲೆಯಿಂದ ಲಕ್ಷ್ಮಣ್ ಸವದಿಗೆ ಮಂತ್ರಿ ಮಾಡಿದ್ದಾರೆ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಒಳ್ಳೇದಾಗ್ತದೆ, ಸ್ಟ್ರೆಂಥನ್ ಆಗ್ತದೆ. ಭಾಳ ಖುಷಿ ಆಯ್ತು ನಮಗೂ. ಅವ್ರು ಬರಲಿ, ನಮ್ಮ ಪಾರ್ಟಿಗೆ ಸೇರಿಕೊಳ್ಳಿ, ನಮ್ಮ ಪಾರ್ಟಿ ಸಂಘಟನೆ ಮಾಡಲಿ, ನಮ್ಮ ಪಕ್ಷ ಬಲಪಡಿಸಲಿ ಅಂತೇಳಿ ನಮಗೂ ಖುಷಿ ಆಯಿತು. ಅವ್ರು ಮಂತ್ರಿ ಮಂಡಲ ಮಾಡೋದ್ರಿಂದ ನಮಗೇನು ಬೇಸರ ಏನಿಲ್ಲ.